ಈ ದಿನ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರ ಅಪ್ಪಣೆ ಮೇಲೆಗೆ ಕರೆಸಲಾಗಿತ್ತು. ಸನ್ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರ ಆದೇಶದ ಮೇಲೆ ಇಂದು ಸಭೆಯನ್ನು ನಡೆಸಲಾಯಿತು. ಅದಕ್ಕೆ ಸದಸ್ಯರಾದ ಕಾಂತಮ್ಮ, ವೆಂಕಟರಮಣ ಸರ್, ಅರುಣ್ ಕುಮಾರ್ ಸರ್ ಎಲ್ಲ ಮತ್ತೆ ಅಧಿಕಾರಿಗಳೆಲ್ಲನೂ ಇವತ್ತು ಹಾಜರಿದ್ದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಹಾಗಾಗಿ ಈ ಸಭೆಗೆ ವಿಶೇಷವಾಗಿ ಇಂದಿನ ಸಭೆಯ ಅನುಮೋದನೆ ನಡುವಳಿಯನ್ನು ಓದಿ ಅಂಗೀಕರಿಸಲಾಗಿತ್ತು. ಅದರಲ್ಲಿ 2 ಸಬ್ಜೆಕ್ಟ್ ಮಾತ್ರ ಫೀಸ್ ಕಟ್ಟಿರಲಿಲ್ಲ. ಹಾಗಾಗಿ ಅದನ್ನ ಮುಂದಿನ ಸಭೆಯಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಮತ್ತೆ ನಮಗೆ ಇವಾಗ 17 ಸಬ್ಜೆಕ್ಟು ಇತ್ತು. ಅದರಲ್ಲಿ ಸಿಂಗಲ್ ಸೈಟು, ಮಲ್ಟಿ ಸೈಟು ಮತ್ತೆ ನಮ್ಮ ದಿನಗೂಲಿ ನೌಕರರ ಪೇಮೆಂಟ್ ಅಪ್ಗ್ರೇಡ್ ಮಾಡಿದ್ದಾಯಿತು. ಹಾಗಾಗಿ ಈ ಸಭೆಯಲ್ಲಿ ಎಲ್ಲ ಲೇಔಟ್ಸ್ಗಳು, ಸಿಂಗಲ್ ಸೈಟ್ ಲೇಔಟು, ಮಲ್ಟಿ ಲೇಔಟ್ಗಳನ್ನು ಅನುಮೋದನೆ ಮಾಡಿಕೊಡೋದಕ್ಕೆ ನಾವು ಕಾಲಾವಕಾಶ ಇರುತ್ತದೆ. ಮತ್ತು ಈ ದಿನ ವಿಶೇಷವಾಗಿ ಸದಸ್ಯರಾದಂಥ ಅರುಣ್ ಕುಮಾರ್ ಸರ್ ಅವರ ಮನವಿ ಮೇಲೆಗೆ ನಾವು ಮಾಡಿರುವಂಥ ಬಸ್ ಶೆಲ್ಟರ್ಸು ಅದೆಲ್ಲ ಶಿಥಿಲಗೊಂಡಿದೆ. 11 ಬಸ್ ಶೆಲ್ಟರ್ಸ್ ಮಾಡಿದ್ರು, ಅದೆಲ್ಲ ಶಿಥಿಲಗೊಂಡಿದೆ. ಹಾಗಾಗಿ ನಮ್ಮ ಪ್ರಾಧಿಕಾರದಲ್ಲಿ ಹಣ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದಾದ್ರೂ ನಮ್ಮಲ್ಲಿ ಇಲ್ಲಿ ಕ್ಯಾಂಪೇನ್ ಹತ್ರ ಸೆಂಟ್ ಮೇರಿ ಸ್ಕೂಲ್ ಹತ್ರ ಒಂದು ತುಂಬಾ ಶಿಥಿಲಗೊಂಡಿದೆ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ಅಟ್ಲೀಸ್ಟ್ ಒಂದು ಬಸ್ ಶೆಲ್ಟರ್ಸ್ನ ಕೈಗೆತ್ತಿಕೊಳ್ಳಬೇಕಂತ ಅಧ್ಯಕ್ಷರು ಹೇಳಿದ್ದಾರೆ. ಅದೊಂದು ಮಾಡ್ತೀವಿ. ಅದು ಮತ್ತೆ ಇನ್ನೇನು ವಿಶೇಷವಾದ ಸಬ್ಜೆಕ್ಟ್ಸ್ ಯಾವುದು ಇರಲಿಲ್ಲ. ಈಗೆಲ್ಲನೂ ಮಾಡ್ತಿದ್ದೀವಿ. ಮತ್ತೆ ಒಂದು CS ಸೈಟ್ ಮಾತ್ರ ಅದನ್ನ ನೋಡಿ ಪರಿಶೀಲಿಸಿ ಮಾಡಬೇಕು ಅಂತ ಮುಂದಿನ ಸಭೆಯಲ್ಲಿ ಇಟ್ಕೊಂಡಿದ್ವಿ. ನಾವು ಮೊದಲೇನೆ ತಿಳಿಸಿದ್ವಿ ಅವ್ರಿಗೆ. ಕೃಷ್ಣವರಂ ರೋಡ್ ಕೃಷ್ಣವರಂ ಇದೆ ಸರ್. ಅಲ್ಲಿ ಆ ಕೃಷ್ಣವರಂ ನಮ್ಮ ಇವ್ರದ್ದು ನಾಯ್ಡು ಅವರು, ಶ್ರೀನಿವಾಸ ನಾಯ್ಡು ಅವ್ರದ್ದು ಲೇಔಟ್ ಕೊಟ್ಟಿದ್ದೀವಲ್ಲ, ಅದು ಆಪೋಸಿಟ್ ಅಲ್ಲಿ ಅದು ಮೇನ್ ರೋಡ್ ಬರುತ್ತೆ. ಮೇನ್ ರೋಡ್ ಅಲ್ಲಿ ಅವ್ರು ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಕನ್ವರ್ಷನ್ ಮಾಡಿಸ್ಕೊಂಡು ಭಾಗ ಮಾಡ್ಕೊಂಡಿದ್ದಾರೆ. 2 ಎಕರೆ ಇರೋದು 1 ಎಕರೆ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ 1 ಎಕರೆನ ಮಾರ್ಬಿಟ್ಟಿದ್ದಾರೆ ಒಬ್ರು. ಇನ್ನೊಂದು ಎಕರೆನ ಅವರು ಲೇಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೇಔಟ್ ಮಾಡಿರೋದು ನಾವು ಅವಾಗ ಕೊಡಕ್ ಬರಲ್ಲ, ಡಿವೈಡ್ ಮಾಡಿರೋದ್ರಿಂದ ನಾವು ನಿಮಗೆ ಅನುಮೋದನೆ ಕೊಡಕ್ ಬರಲ್ಲ ಅಂತ ತಿಳಿಸಿದ್ವಿ. ಆದ್ರೂ ಅವರು ಮಾರ್ಕೊಂಡು ನಮ್ಗೆ ರಿಕ್ವೆಸ್ಟ್ ಕೊಟ್ಟರು, ನಾವು ಕೊಡಕ್ ಬರಲ್ಲ ಡಿವೈಡ್ ಆಗಿದ್ರೆ ಅಂತ ಹೇಳಿದ್ವಿ. ಆಗೂ ಅವ್ರು ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತ ನಮ್ ಗಮನಕ್ಕೆ ಬಂದಿದೆ. ನಾವು ಡೆಮಾಲಿಷಿಂಗ್ ಮಾಡಬೇಕು ಅಂತ ಇದ್ದೀವಿ. ಬಟ್ ಖಾತೆ ರದ್ದು ಮಾಡಕ್ಕೂ ಒಂದು ಲೆಟರ್ ಹಾಕಿದೀವಿ. ಅಲ್ಲಿ ಖಾತೆಗಳು ಮಾಡಿದ್ರೆ ನೀವು ಲೆಟರ್ ಕೊಡಿ, ಇಲ್ಲಾಂದ್ರೆ ನಾವು ಡೆಮಾಲಿಷಿಂಗ್ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದೀವಿ. ಅವ್ರೇನೋ ಲೆಟರ್ ಕೊಟ್ರೆ ನಾವು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಅದು ಯಾಕಂದ್ರೆ ಬಡಾವಣೆಗಳು ನಮ್ಮ KGF ನಲ್ಲಿ ಯಾವುದೂ ಇಲ್ಲ. ಯಾವುದು ಒಂದಿದೆ, ಅದೊಂದು ಮಾತ್ರ ಇದೆ. ಅದಕ್ಕೆ ನಾವು ಖಾತೆ ಆಗೋಗ್ಬಿಟ್ಟಿದ್ರೆ ನಾವು ಮಾಡಕ್ ಬರಲ್ಲ. 1% ಇದ್ದಾಗ ಮಾತ್ರ ನಾವು ಡಿಸಿಷನ್ ತಗೋಬಹುದು. ಅದನ್ನ 30 ಸೈಟ್ ಐತೈತೆ, ಎಲ್ಲ ಓನರ್ಸ್ಗಳು ಬೇರೆ ಇದ್ದಾಗಿಂದ ನಾವು ಡೆಮಾಲಿಷಿಂಗ್ ಮಾಡಕ್ ಹೋದ್ರೆ ಎಲ್ಲ ಅವರು ಕೋರ್ಟ್ಗೆ ಹೋಗ್ತಾರೆ, ಸಮಸ್ಯೆ ಆಗ್ತವೆ. ಅದಲ್ಲ, ಅದಕ್ಕೆ ರದ್ದಿಗೆ ನಾವು ಬರ್ದಿದ್ದೀವಿ ಗ್ರಾಮ ಪಂಚಾಯತಿಗೆ. ಅದ್ರ ರದ್ದಾದ ನಂತರ ನಾವು ಇಮಿಡಿಯೇಟ್ ಆಗಿ ಆಮೇಲೆ ಡೆಮಾಲಿಷಿಂಗ್ ಮಾಡ್ತೀವಿ. ಇವತ್ತು ಮಂತ್ಲಿ ಮೀಟಿಂಗ್ಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ 17 ಸಬ್ಜೆಕ್ಟ್ ಬಂದಿದೆ. 17 ಸಬ್ಜೆಕ್ಟಲ್ಲಿ 16 ಸಬ್ಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. 1 ಸಬ್ಜೆಕ್ಟ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಅದು TAPMMC ಅವರು ಇದು ಜಾಗ ಕೇಳಿದ್ದಾರೆ, ಸೈಟ್ ಕೇಳಿದ್ದಾರೆ. ಅದನ್ನ ಸ್ಥಳ ಪರಿಶೀಲನೆ ಮಾಡಬೇಕು. ನಮ್ಮ ನಾಲೆಜ್ಗೆ ಬಂದಿಲ್ಲ. ಅದು ನನ್ನ ಕಮಿಷನರ್ ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ಸೋಮವಾರ ಹೋಗಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಮುಂದಿನ ಸಭೆಯಲ್ಲಿ ಅದು ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದೊಂದು ಸಬ್ಜೆಕ್ಟ್ ಮಾತ್ರ ಪೆಂಡಿಂಗ್ ಮಾಡಿದ್ದೀವಿ. ಮಿಕ್ಕಿ ಸಬ್ಜೆಕ್ಟ್ಗೆಲ್ಲ ಅನುಮೋದನೆ ಕೊಟ್ಟಿದ್ದೀವಿ ಸರ್. ಇದು ಸಮಸ್ಯೆ ಇದೆ. ಅವ್ರು ಕೇಳ್ತಾ ಇದ್ದಾರೆ, ಇಲ್ಲಿ ಬಂದು ಫಂಡ್ ಇಲ್ಲ, ನಾವು ಏನಾದರೂ ಡೆವಲಪ್ಮೆಂಟ್ ಮಾಡೋದಕ್ಕೋ ಟ್ಯಾಕ್ಸ್ ಏನಾದರೂ ಕಟ್ಟರೆ ಮಾತ್ರ ಇಲ್ಲಿ ನಮ್ಗೆ ಇದು ಬರುತ್ತೆ, ಇಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಬಂದರೆ ಮಾತ್ರ ಬರುತ್ತೆ, ಜನನೂ ಬರೋದಿಲ್ಲ ಇಲ್ಲಿ. ಅಪ್ರೂವಲ್ ಅದೇ ಜನರೇಟ್ ಮಾಡ್ಬೇಕಂದ್ರೆ ನಾವು ಲೈಸೆನ್ಸ್ ಕೊಡಬೇಕು, ಲೇಔಟ್ಗಳು ಡೆವಲಪ್ ಆಗಬೇಕು. ಅದಾದ್ರೇ ನಮ್ಗೆ ಫಂಡ್ ಬರೋದು. ಅದ್ರ ಏನು ಇಲ್ಲಿ ಸರ್ಕಾರದಿಂದ ಏನು ನಮ್ಗೇನು ಬರೋದಿಲ್ಲ ಸರ್. ಡೆವಲಪ್ ಮಾಡಬೇಕು, ಊರು ಡೆವಲಪ್ ಮಾಡ್ಬೇಕಂತ ಸರ್ಕಾರದಿಂದ ಏನು ಅನುದಾನ ಬರೋದಿಲ್ಲ. ನಾವೇ ಡೆವಲಪ್ ಮಾಡ್ಕೋಬೇಕು ಅಷ್ಟೇ.